ಎಲ್ರಿಗೂ ನಮಸ್ಕಾರ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಬೇಕು. ಇಷ್ಟು ದಿನ ನಾನು ಮಾಡ್ತಕ್ಕಂಥ ವಿಡಿಯೋದಕ್ಕಿಂತ ಇದು ಭಾಳ ವಿಶೇಷವಾಗಿರುತ್ತೆ ಬಂಧುಗಳೇ. ಯಾರು ವಿಡಿಯೋವನ್ನು ಸೈಡಿಗೆ ತಳಬಾರ್ದು ಅಂತ ಮನವಿ ಮಾಡಿಕೊಳ್ತೇನೆ. ಇದು ನನ್ನ ಮದುವೆಯ ದಿನದ ವಾರ್ಷಿಕೋತ್ಸವ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮದುವೆ ವಾರ್ಷಿಕೋತ್ಸವದ ಅಂಗವಾಗಿ ವಿಶೇಷವಾಗಿರ್ತಕ್ಕಂಥ ವಿಡಿಯೋ. ನನಗೆ 6ನೇ ತಾರೀಕು 5ನೇ ತಿಂಗಳ 2009ನೇ ಇಸ್ವಿಯಲ್ಲಿ ನನ್ನ ಮದುವೆ ಆಯಿತು ಬಂಧುಗಳೇ. ಮದುವೆ ಸಂದರ್ಭದೊಳಗೆ ನಾನು ಮದುವೆಗೆ ಹೋಗಿ ತಾಳಿ ಕಟ್ಟುವವರೆಗೂ ಯಾರಿಗೂ ಗ್ಯಾರಂಟಿ ಕೊಟ್ಟಿದ್ದಿಲ್ಲ. ನನ್ನ ಮದುವೆಯಲ್ಲೇ ನಾನು ಮದುವೆ ಆಗುವ ಸಂದರ್ಭದೊಳಗೆ ತಾಳಿ ಕಟ್ಟುವವರೆಗೂ ಯಾರಿಗೂ ಗ್ಯಾರಂಟಿ ಕೊಟ್ಟಿದ್ದಿಲ್ಲ. ಅದೇ ರೀತಿಯಾಗಿ ನಾನು ಇವತ್ತು ಮದುವೆ ಮಾಡಿಕೊಂಡು ಸಂಸಾರಸ್ಥನಾಗಿ 2 ಮಕ್ಕಳನ್ನು ಜೋಪಾನ ಮಾಡಿದ್ದೀನಿ ಅಂದರೆ ಅದು ನಾನು ಅಂತ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಬಂಧುಗಳೇ. ಅದು ನೀವು ಕೊಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯ ಗುಣದವರ ಆಶೀರ್ವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ಕೆಟ್ಟ ಗುಣದವರ ಆಶೀರ್ವಾದಗಳು ಬಿದ್ದಾಗ ಸ್ವಲ್ಪ ಭಾಳಷ್ಟು ಕಷ್ಟಗಳು ಕೂಡ ಬಂದವು ನಮಗೆ. ಆ ಕೆಟ್ಟ ಗುಣದವರನ್ನು ಒಂದು ಥರ ಖಂಡಕ ಜ್ವಾಳದಲ್ಲಿ ಒಂದು ಹಳ್ಳ ಅಂತೇಳಿ ತಿಳಿದುಕೊಂಡು ಅವರನ್ನು ಸೈಡಿಗೆ ಬಿಟ್ಟು ಒಳ್ಳೆಯ ಗುಣದವರ ಆಶೀರ್ವಾದದಿಂದ ನಾನು ಸಂಸಾರಸ್ಥನ ಮಾಡ್ತಾಯಿದ್ದೀನಿ. ಮತ್ತು ಅದೇ ರೀತಿಯಾಗಿ ಸಮಾಜದೊಳಗೂ ಕೂಡ ಒಂದು ಸಣ್ಣ ಪ್ರಮಾಣದ ಒಂದು ಬೆಳಕಿಗೂ ಕೂಡ ಬಂದುಬಿಟ್ಟಿದ್ದೀನಿ. ಮತ್ತು ನನ್ನ ಭಕ್ತಿಯನ್ನು ಮೆಚ್ಚಿ ಆ ಭಗವಂತ ಒಂದು ಬುದ್ಧಿಮಾಂದ್ಯ ಮಗನನ್ನು ಕೊಟ್ಟು 2022ನೇ ಸಾಲಿನಲ್ಲಿ ಆ ಮಗನಿಗೆ ಹಾವನ್ನು ಕಡಿಸಿ ಈಗ ಪ್ರೆಸೆಂಟ್ 2 ಕಣ್ಣುಗಳು ಕೂಡ ಹೋಗಿರ್ತವೆ. ಅದಕ್ಕೆ ಅಂಥ ಮಗನನ್ನು ಜೋಪಾನ ಮಾಡಲು ಕೂಡ ನನಗೆ ಯಾವ ರೀತಿ ಹಾರೈಸಿದ್ದೀರಿ ಅದೇ ರೀತಿಯಾಗಿ ಈ 6ನೇ ತಾರೀಕು 5ನೇ ತಿಂಗಳ 2026ನೇ ಇಸ್ವಿಗೆ 18ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ ಬಂಧುಗಳೇ. ಎಲ್ಲರೂ ನನ್ನ ಮದುವೆ ವಾರ್ಷಿಕೋತ್ಸವಕ್ಕೆ ನನ್ನನ್ನು ಹಾರೈಸಿ ಅದೇ ರೀತಿಯಾಗಿ ನನ್ನನ್ನು ಈ ಸಮಾಜದೊಳಗೆ ಬೆಳೆಯಲು ಕೂಡ ನನ್ನನ್ನು ಹಾರೈಸಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಾರಣ ತಾಳಿ ಕಟ್ಟಿ ಮದುವೆ ಮಾಡಿಕೊಂಡು ಸಂಸಾರ ಮಾಡುತ್ತೇನೆ ಅನ್ನುವ ಗ್ಯಾರಂಟಿ ಮೇಲೆ ಎಷ್ಟೋ ಜನಗಳು ಮದುವೆ ಮಾಡಿಕೊಂಡಿರ್ತಾರೆ. ಅದು ಎಲ್ಲರಿಗೂ ಸಮಾಜಕ್ಕೆ ಗೊತ್ತಿರ್ತದೆ. ನನ್ನ ಜೀವಮಾನದಲ್ಲಿ ಇದು ಆಗಿರ್ತಕ್ಕಂಥ ಘಟನೆ ನಿಜ ಜೀವನದ ಘಟನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೋ ಜನಗಳಿಗೆ ಕೆಲವು ಜನಗಳಿಗೆ ನನ್ನ ಮದುವೆ ಸಂದರ್ಭದೊಳಗೆ ಮದುವೆ ಕಾರ್ಡನ್ನು ಕೊಟ್ಟು ನನ್ನ ಮದುವೆಗೆ ಬರಬೇಡ್ರಿ, ಹಾಗೂ ನನ್ನ ಮದುವೆ ಆಗೋದು ಗ್ಯಾರಂಟಿ ಇಲ್ಲ ಅಂತ ಹೇಳಿ ನಾನು ಸಾಧನೆ ಮಾಡಿರ್ತಕ್ಕಂಥದ್ದು ಇದೊಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿ ಸಮಾಜಕ್ಕೆ ತಿಳಿಸಲೇಬೇಕಾಯಿತು. ಅದೇ ರೀತಿಯಾಗಿ ಇಷ್ಟೆಲ್ಲ ಸಾಧನೆ ಮಾಡಲು ನಾನು ಅಂತ ಹೇಳೋದಿಲ್ಲ, ನಾನು ಬೆಂಗಳೂರು ನಗರದಲ್ಲಿರುವ ಸಂದರ್ಭದೊಳಗೆ ಆತ್ಮೀಯ ನನ್ನ ಮಿತ್ರರಾಗಿರ್ತಕ್ಕಂಥ ಮತ್ತು ನನ್ನ ಪರಿಸ್ಥಿತಿಗೆ ಪರಿಹಾರ ಇಲ್ಲದ ಸಂದರ್ಭದೊಳಗೆ ಡಾಕ್ಟ್ರುಗಳು ಕೂಡ ನನಗೆ ಸರಿಯಾದ ಟ್ರೀಟ್ಮೆಂಟ್ಗಳನ್ನು ಕೊಟ್ಟು ಬೆಂಗಳೂರು ನಗರದಲ್ಲಿರ್ತಕ್ಕಂಥ MS ರಾಮಯ್ಯ ಹಾಸ್ಪಿಟಲಲ್ಲಿ ಕೇವಲ 20 ರೂಪಾಯಿ ಇಟ್ಟುಕೊಂಡು ಹೋಗಿ ನಾನು 20 ದಿನ ಅಡ್ಮಿಂಟ್ ಆಗಿ ಬಂದಿದ್ದೇನೆ ಬಂಧುಗಳೇ. ಆ ಡಾಕ್ಟ್ರು ಮತ್ತು ನರ್ಸ್ಗಳು ಆಶೀರ್ವಾದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಆತ್ಮೀಯ ಮಿತ್ರನಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸ್ವಾಮಿ ಚಿನ್ನದ ನಾಡಿನ ರಾಯಚೂರು ಜಿಲ್ಲೆ ದೇವರನಾಡಿನ ದೇವದುರ್ಗ ತಾಲೂಕಿನ ಗುಂಟ್ರಾಳ ಗ್ರಾಮದವರು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅದೇ ರೀತಿಯಾಗಿ ಗಿರಿನಾಡು ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ಗ್ವಾನಲ ಗ್ರಾಮದ ಆತ್ಮೀಯ ನನ್ನ ಮಿತ್ರನಾಗಿರ್ತಕ್ಕಂಥ ದಿವಂಗತ ಮಾರ್ತಂಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಆ ದಿವಂಗತ ಮಾರ್ತಂಡ ಆತ್ಮೀಯ ಮಿತ್ರ ನನಗೆ. ಅವರು ಹೇಳಿರ್ತಕ್ಕಂಥ ವಿಚಾರಗಳನ್ನು ಸುಮಾರು 25 ವರ್ಷಗಳಿಂದ ಯಾರು ಹೇಳೋರು ಹುಟ್ಟೋದು ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗಿನ ಕಾಲದಲ್ಲಿ ನಾನು ನಂಬಿರ್ತಕ್ಕಂಥ ದೇವರು ಕೂಡ ಕೈ ಬಿಟ್ಟರು, ನನ್ನ ರಕ್ತ ಸಂಬಂಧಿಕರು ಕೂಡ ಕೈ ಬಿಟ್ಟರು. ಆದರೆ ಅವನು ನನ್ನ ಕೈ ಹಿಡಿದು ನನಗೆ ಅನೇಕ ರೀತಿಯಿಂದ ಒಳ್ಳೆಯ ವಿಚಾರಗಳನ್ನು ಹೇಳಿ ಅವನು ಲಿಂಗೈಕ್ಯ ಆಗಿಬಿಟ್ಟಿದ್ದಾನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಹಾರೈಸುತ್ತೇನೆ. ಅದೇ ರೀತಿಯಾಗಿ ನನಗೂ ಕೂಡ ಈ ಸಮಾಜದೊಳಗೆ ಒಂದು ಬದುಕಲು ದಾರಿಯನ್ನು ತೋರಿಸಿ ನನ್ನನ್ನು ಕೂಡ ಒಂದು ಸಂಸಾರಸ್ಥನಾಗಿ ಹಾಗೇ ಆಗದೆಯೇ ನೀನಂತ ಹೇಳಿ ನನಗೆ ಹಾರೈಸಿದ್ದಾನೆ. ಅವರಿಗೂ ಅವರ ಕುಟುಂಬದವರಿಗೆ ಅವರ ಗ್ರಾಮದವರಿಗೆ ನಾನು ಹಾರೈಸುತ್ತೇನೆ, ಒಳ್ಳೆಯದನ್ನು ಆಗಲಿ ಒಳ್ಳೆಯದನ್ನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಮತ್ತು ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಯವರು ಒಂದು
ಸಂದರ್ಭದೊಳಗೆ ನೋಟನ್ನು ಬ್ಯಾನ್ ಮಾಡಿದರು. ಅದೇ ರೀತಿಯಾಗಿ ನಾನು ಕೂಡ ಒಂದು ನನ್ನ ಕೆಟ್ಟ ಗುಣಗಳು ಇರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬ್ಯಾನ್ ಮಾಡಲು ನಾನೊಂದು ಬ್ಯಾನರ್ ಮಾಡಿಸಿದ್ದೇನೆ. ಆ ಬ್ಯಾನರ್ ಮೂಲಕ ತಂದು ತಮ್ಮ ಊರಿಗೆ ಬಂದು ಕಾರ್ಯಕ್ರಮವನ್ನು ಕೊಟ್ಟು ನನಗೆ ಕೆಟ್ಟದ್ದನ್ನು ಮಾಡಿದವರಿಗೂ ಕೂಡ ನಾನು ಒಳ್ಳೆಯದೇ ಆಗಲಿ ಎಂದು ಹಾರೈಸುತ್ತೇನೆ ಬಂಧುಗಳೇ. ಅವರು ನನಗೆ ಕೆಟ್ಟದ್ದನ್ನು ಮಾಡಿದ್ದಿಲ್ಲ ಅಂದರೆ ನಾನು ಕೂಡ ಈ ಸಮಾಜದೊಳಗೆ ಒಂದು ಬೆಳೆಯಲು ಸಾಧ್ಯ ಇಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಕೆಟ್ಟದ್ದು ಮಾಡಿದವರಿಗೂ ಕೂಡ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಎಂದು ನಾನು ಹಾರೈಸುತ್ತೇನೆ. ಅದೇ ರೀತಿಯಾಗಿ ನನ್ನನ್ನು ಕೂಡ ಈ 18ನೇ ವರ್ಷದಲ್ಲಿ ಮದುವೆ ಆದ 18ನೇ ವರ್ಷಕ್ಕೆ ನಾನು ಕಾಲಿಡ್ತಾಯಿದ್ದೀನಿ. ದಿನಾಂಕ 6ನೇ ತಾರೀಕು 5ನೇ ತಿಂಗಳು 2026ನೇ ಸಾಲಿಗೆ ಭಾಳ ಅದ್ಭುತವಾಗಿ ನನ್ನನ್ನು ಹಾರೈಸಿ ಅಂತ ತಮ್ಮೆಲ್ಲರಿಗೂ ವಿನಂತಿಸಿಕೊಡುತ್ತೇನೆ. ಜೈ ಹಿಂದ್, ಜೈ ಭುವನೇಶ್ವರಿ.